ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆ ಇಲ್ಲದೆ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೂ ಮೊದಲು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕು ಕಮೆಂಟು ಶೇರು ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ದೋಸೆ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ. ಬೆಳಗಿನ ತಿಂಡಿಗೆ ಇದು ಈಸಿಯಾಗಿ ಮಾಡ್ಬೋದು, ಅಥವಾ ಸಂಜೆಗೂ ಚಾಕು ಇದನ್ನು ಮಾಡ್ಬೋದು. ಈಸಿಯಾಗಿರುವಂತಹ ರೆಸಿಪಿ ನೋಡುವ ಬನ್ನಿ ಹೇಗೆ ಮಾಡೋದು ಅಂತ. ಸೊ ಮೊದಲಿಗೆ ನಾನು ಈ ರೆಸಿಪಿಗೆ 1 ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೇನೆ. ಸೊ ಇದು ದಪ್ಪ ರವೆ, ಆದಮೇಲೆ ಸ್ವಲ್ಪ ಸಪುರ ರವೆ ಅಂದರೆ ತಳ್ಳಗಿದು ರವೆ ಕೂಡ ತಗೊಂಡಿದ್ದೇನೆ. ಎರಡನ್ನ ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಳ್ಳುವಂತಿದ್ದೇನೆ. ಸೊ ನೆಕ್ಸ್ಟ್ ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಒಂದು ಟೊಮೆಟೊ ಮತ್ತು 4 ರಿಂದ 5 ಆಗುವಷ್ಟು ಮೆಣಸಿನಕಾಯಿ. ಇದೆಲ್ಲ ಆಪ್ಷನಲ್ಲು, ರುಚಿಗೆ ಬೇಕಾಗಿ ಆ್ಯಡ್ ಮಾಡ್ಕೊಳ್ಳುವಂಥದ್ದಷ್ಟೇ. ಮತ್ತು ನಾನಿಲ್ಲಿ ಅವಲಕ್ಕಿಯನ್ನು ನೆನೆಯಿಟ್ಕೊಂಡಿದ್ದೆ, 1 ಕಪ್ ಆಗುವಷ್ಟು ಅವಲಕ್ಕಿ. ಸೊ ದಪ್ಪ ಅವಲಕ್ಕಿ ಕೂಡ ಆಗ್ತದೆ, ತೆಳು ಅವಲಕ್ಕಿ ಕೂಡ ಆಗ್ತದೆ. ಸೊ ಯಾವ ಅವಲಕ್ಕಿ ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದೆಲ್ಲ ಮಾಡಿ ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು, ಸಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು, ಇಷ್ಟೇ. ಸೊ ಇಷ್ಟು ಮಾಡಿದ್ಮೇಲೆ ನೆಕ್ಸ್ಟ್ ಅದನ್ನು ನಾವು ದೋಸೆ ಕಾವಲಿಗೆ ಹಾಕಿ ಅದನ್ನು ದೋಸೆ ಒಯ್ದರೆ ಆಯಿತು. ಸೊ ಇದು ಇನ್ಸ್ಟೆಂಟಾಗಿ ರೆಡಿ ಆಗುವಂತಹ ದೋಸೆ ಆಗಿದೆ. ಸೊ ಇದು ತುಂಬ ಟೇಸ್ಟಿಯಾಗಿರ್ತದೆ. ಹಾಗೂ ಇದಕ್ಕೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತುಂಬ ಯಾರು ಏನು ಮಾಡಲಿಕ್ಕಿಲ್ಲಪ್ಪ ಅನ್ನೋರಿಗೆ ಇದು ಈಸಿ ಬ್ರೇಕ್ಫಾಸ್ಟ್ ಆಗಿದೆ. ಸೊ ಹೇಗೆ ಸಹ ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ದೋಸೆ ಹಾಕ್ತಿದ್ದೀನಿ, ಸೆಟ್ ದೋಸೆ ಥರ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಯಾವ ಥರ ಬೇಕು ಆ ಥರನೂ ಮಾಡ್ಬೋದು. ಸೊ ಈಗ ಇದನ್ನು ದಪ್ಪದಲ್ಲಿ ಹಾಕಿದ್ದೇನೆ ನಾನು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇದನ್ನು ಹಂಚು ಕಾದಿಲ್ಲ, ಹಾಗಾಗಿ ಎದುಳ್ತಾ ಇಲ್ಲ. ಸೊ ಫಸ್ಟು ಒಂದು ಸ್ವಲ್ಪ ಹಂಚು ಕಾದ್ಮೇಲೆ ಹಾಕಿ, ಓಕೆನಾ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಅದನ್ನು ತಿರುಗಿಸಿ ಹಾಕ್ತಿದ್ದೇನೆ. ಸೊ 2 ಸೈಡನ್ನು ಬೇಯಿಸಬೇಕು. 2 ಸೈಡ್ ಬೇಯಿಸಿದರೆ ಮಾತ್ರ ನಿಮಗೆ ಟೇಸ್ಟ್ ಚೆನ್ನಾಗಿರ್ತದೆ. ಒಂದು ಸೈಡ್ ಬೇಯಿಸಿದರೆ ಅರ್ಧಂಬರ್ಧ ಬೆಂದಾಗಿರ್ತದೆ. ಸೊ ಹಾಗಾಗಿ 2 ಸೈಡು ಕೂಡ ದೋಸೆನ ಬೇಯಿಸ್ಬೇಕು. ನೋಡ್ತಿರ್ಬೋದು ಈಗ ಮಾಡಿದ್ದೇನೆ ದೋಸೆ. ಸೊ ಇದು ಸೆಟ್ ದೋಸೆ ಥರ. ಇದಕ್ಕೆ ಬೇಕಾದ್ರೆ ಮೇಲೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲೇನು ಆ್ಯಡ್ ಮಾಡಿಲ್ಲ, ಹಾಗೆಯೇ ಮಾಡಿರುವಂಥದ್ದು. ಇದು ಈ ಥರ. ಇನ್ನೊಂದು ತರಹ ನಾವು ಈ ದೋಸೆಯನ್ನು ಹಾಕ್ಬೋದು. ಇದು ನಾವು ಆಯಿಲ್ ಹಾಕಿ ದೋಸೆಯನ್ನು ಒಯ್ದಿರುವಂಥದ್ದು. ಇನ್ನೊಂದು ಥರ ಏನಂದರೆ ವಿದೌಟ್ ಆಯಿಲ್ ಹಾಕದೆ ಕೂಡ ದೋಸೆಯನ್ನು ತೆಳುವಾಗಿ ನಾವು ದೋಸೆಯನ್ನು ಒಯ್ಬೋದು. ಸೊ ಅದನ್ನು ಕೂಡ ತೋರಿಸ್ಕೊಡ್ತಿದ್ದೇನೆ, ನೋಡ್ಕೊಳ್ಳಿ. ಸೊ ಈ ಥರ ಮಾಡಿದರೆ ನಿಮಗೆ ಏನಪ್ಪ ಅಂದರೆ ತೆಳು ಆಗ್ತದೆ ದೋಸೆ. ಸೊ ನಾರ್ಮಲಾಗಿ ನಾವು ಏನು ಈ ನೀರು ದೋಸೆ ಅಥವಾ ಮಸಾಲೆ ದೋಸೆ ಏನು ಮಾಡ್ತೇವೆ ಆ ಥರ ಸಹ ಬರ್ತದೆ. ತುಂಬ ತೆಳುವಾಗಿ ಕೂಡ ನಾವು ಈ ದೋಸೆನ ಒಯ್ಬೋದು. ತೆಳುವಾಗಿ ಒಯ್ದು ಸ್ವಲ್ಪ ಹೊತ್ತು ಬೇಯಲಿಕ್ಕಿಟ್ರೆ ಅದು ಕೂಡ ಚೆನ್ನಾಗಿ ಬರ್ತದೆ ದೋಸೆ. ಸೊ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಟೊಮೆಟೊ ಆ್ಯಡ್ ಮಾಡಿದ್ದೀವಲ್ಲ, ಟೊಮೆಟೊ ಮತ್ತು ಮೆಣಸು, ಸೊ ಒಣಗಿದ ಮೆಣಸಿನಕಾಯಿ ಮತ್ತು ಟೊಮೆಟೊವನ್ನು ಆ್ಯಡ್ ಮಾಡಿದ್ರಿಂದ ಸ್ವಲ್ಪ ರುಚಿ ಬೇರೆ ಥರ ಇದೆ. ಸೊ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಇದನ್ನು. ಸೊ ನೀವು ಕೂಡ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನಾವು ಕೂಡ ಮನೇಲಿ ಮಾಡಿದ್ವಿ, ತಿಂದು. ಸೊ ಇದು 2ನೇ ಸರಿ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ನೀವು ಕೂಡ ಇನ್ನೊಮ್ಮೆ ಟ್ರೈ ಮಾಡಿ, ಹಾಗೂ ಹೇಗೆ ಆಗಿದೆ ಅಂತ ನನಗೆ ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ದೋಸೆ ಸೊ ಎಷ್ಟು ನೀಟಾಗಿ ಎದ್ದೇಳ್ತಾ ಇದೆ ಅಂತೇಳಿ. ಸೊ ಈಗ ತವಾ ಕಾದಿದೆ, ಸೊ ಹಾಗಾಗಿ ದೋಸೆ ನೀಟಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ನಾನು ಇಷ್ಟು ದೋಸೆ ಮಾಡಿದ್ದೇನೆ. ಸೊ ತುಂಬ ಸಾಫ್ಟಾಗಿರ್ತದೆ ದೋಸೆ, ಏನು ರಫ್ ಏನಿರೋದಿಲ್ಲ, ತುಂಬ ಸಾಫ್ಟಾಗಿರುವಂಥದ್ದು ದೋಸೆ. ನಾರ್ಮಲ್ ದೋಸೆ, ಸೆಟ್ ದೋಸೆ ಅಥವಾ ನೀವು ಹುರಿದು ದೋಸೆ ಹೇಗೆ ಮಾಡ್ತೀರಿ ಅದೇ ಥರ ಬರುವಂಥದ್ದು ಇದು ಕೂಡ ದೋಸೆ. ಸೊ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿ ಕೂಡ ಆಗ್ತದೆ. ಸೊ ಇದಕ್ಕೆ ಬೇಕಾದರೆ ನೀವು ಕಾಯಿ ಚಟ್ನಿ ಎಲ್ಲ ಮಾಡ್ಕೋಬೋದು. ಕಾಯಿ ಚಟ್ನಿ ಇಲ್ಲಾಂದರೆ ಸಾಂಬಾರು ಇದರಲ್ಲಿ ಕೂಡ ಆಗ್ತದೆ. ಸೊ ನಾನಿಲ್ಲಿ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾವು ಶೇಂಗಾ ಚಟ್ನಿ ಮಾಡಿಟ್ಟಿದ್ವಿ. ಸೊ ಅದರಲ್ಲಿ ಇದನ್ನು ಟೇಸ್ಟ್
ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕಾಂಬಿನೇಷನ್ ಆಗಿತ್ತು. ಸೊ ನೀವು ಕೂಡ ಶೇಂಗಾ ಚಟ್ನಿ ಇದ್ದರೆ ಅದರಲ್ಲಿ ಟ್ರೈ ಮಾಡ್ಬೋದು, ಇಲ್ಲ ಅಂದವರಿಗೆ ಕಾಯಿ ಚಟ್ನಿ ಕೂಡ ಮಾಡಿ ಟ್ರೈ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು. ಸೊ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ, ತಿನ್ನಲಿಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ಬಟ್ ನನ್ನ ಮಗ ಬಂದು ನಾನು ತಿಂತೇನೆ ಅಂತೇಳಿ ಹಠ ಮಾಡಿದ. ಸೊ ಹಾಗಾಗಿ ಅವನಿಗೆ ಕೂಡ ಕೊಟ್ಟೆ, ಅವನು ಕೂಡ ತಿಂದ. ಸೊ ಅವನು ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳ್ತಾನೆ. ನೋಡಿ, ನೀವು ಸಹ ಟ್ರೈ ಮಾಡಿ. ಸೊ ನನ್ನ ಮಗನಿಗೆ ಕೂಡ ಇದು ತುಂಬ ಇಷ್ಟ ಆಯಿತು, ಹೊಸ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ.